ನಮಸ್ಕಾರ ವೀಕ್ಷಕರೇ, ಜಗ್ಗೂಸ್ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಜಯಶ್ರೀ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಬಾದಾಮಿ ಹಾಲು ಮಾಡೋಣ ಅಂತ. ಬಾದಾಮಿ ಹಾಲು ಮಾಡೋದಕ್ಕೆ ಬಾದಾಮಿ ಪೌಡ್ರ್ ಬೇಕಲ್ವಾ, ಹಾಗಾಗಿ ನಾನು ಇವತ್ತು ಬಾದಾಮಿ ಪೌಡ್ರನ್ನ ಮಾಡ್ತಾಯಿದ್ದೀನಿ. ಈ ಬಾದಾಮಿ ಪೌಡ್ರನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಈ ಬಾದಾಮಿ ಪೌಡರ್ನ ನಾವು ಮನೆಯಲ್ಲೇ ಕೊಪ್ಪ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಹೊರಗಡೆ ಸಿಗುವಂತಹ ಬಾದಾಮಿ ಪೌಡರಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನು ಬಳಸಿರ್ತಾರೆ. ಸಕ್ಕರೆ ಅಷ್ಟು ಒಳ್ಳೆಯದಲ್ಲ. ಹಾಗಂತ ನಾವೇನಿಲ್ಲಿ ಸಕ್ಕರೆ ಬಳಸಿಲ್ಲ ಅಂತಲ್ಲ, ನಾವು ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಅಂಗಡಿಯಲ್ಲಿ ಸಿಗುವಂತಹ ಈ ಬಾದಾಮಿ ಪೌಡರ್ಗೆ ಅತಿ ಹೆಚ್ಚು ಸಕ್ಕರೆಯನ್ನು ಹಾಕಿರ್ತಾರೆ. ತುಂಬ ಒಂದು ರೀತಿ ಗ್ಲೂಕೋಸ್ ಥರ ಇರುತ್ತೆ. ಆ ಪೌಡರ್ ಹಾಲಿಗೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ, ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೋಬೇಕು. ಈ ಬಾದಾಮಿ ಪೌಡರ್ ಮಾಡಲು ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಬಾದಾಮಿ ತೊಗೊಂಡಿದ್ದೀನಿ, ಅರ್ಧ kg ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಕಾಲು ಕಪ್ಪಷ್ಟು ಪಿಸ್ತಾ, ಕಾಲು ಕಪ್ಪಷ್ಟು ಗೋಡಂಬಿ, ಸ್ವಲ್ಪ ಏಲಕ್ಕಿ, ಸಾಫ್ರಾನ್ ಅಂದರೆ ಕೇಸರಿ, ಹಾಗೂ ಸ್ವಲ್ಪ ಅರಿಶಿನ ಪುಡಿ. ನಾವು ಮನೆಯಲ್ಲೇ ಮಾಡಿರುವಂತಹ ಅರಿಶಿನ ಪುಡಿನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬಾದಾಮಿನ ನಾನು ಹುರ್ಕೊಳ್ತಾ ಇದ್ದೀನಿ. ಈ ಬಾದಾಮಿನ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಉರಿಬೇಕು, ಸೇರಿಸಬಾರ್ದು. ಸೇರಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಅದನ್ನು ಕಡಿಮೆ ಉರಿ ಇಟ್ಕೊಂಡೆ ನಿಧಾನವಾಗಿ ಹುರಿಬೇಕು. ನಾನು ಇಲ್ಲಿ ಒಂದು ಅರ್ಧ kg ಬಾದಾಮಿ ತೊಗೊಂಡಿದ್ದೀನಿ. ಎಲ್ಲ ಬಾದಾಮಿಗಳನ್ನು ಇದೇ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಇದೇ ರೀತಿ ಹುರಿದಿದ್ದಾಗಿದೆ ನೋಡಿ. ಈಗ ನಂತರ ಗೋಡಂಬಿ ಹುರಿಬೇಕು. ಗೋಡಂಬಿನೂ ಸಹ ಇದೇ ರೀತಿಯಾಗಿ ಹುರ್ಕೊಳ್ತೀನಿ. ಗೋಡಂಬಿ ಜೊತೆಗೆ ಪಿಸ್ತಾನೂ ಸಹ ಸೇರಿಸ್ಕೊಂಡು ಕಡಿಮೆ ಉರಿ ಇಟ್ಕೊಂಡು ಹುರಿತಾ ಇದ್ದೀನಿ ನೋಡಿ. ಇದೇ ರೀತಿಯಾಗಿ ನೀವು ಸಹ ಹುರ್ಕೊಳ್ಳಿ. ಸೀಸಕ್ಕೆ ಹೋಗ್ಬಿಡ್ರಿ, ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಹುರಿಬೇಕು ನೋಡಿ. ಈಗೆಲ್ಲ ಹುರಿದಿದ್ದಾಗಿದೆ. ಈಗ ಸ್ವಲ್ಪ ಹಾಗೆ ಇದನ್ನು ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟ್ ತಣ್ಣಗಾಗಬೇಕು. ಇದು ಬಿಸಿ ಇರಬಾರ್ದು. ಈ ಬಿಸಿ ಇದ್ದಾಗೆ ಅದನ್ನು ಪೌಡರ್ ಮಾಡೋಕ್ಕೆ ಹೋದರೆ ಹಿಟ್ಟು ಥರ ಆಗಿಬಿಡುತ್ತೆ. ಕಂಪ್ಲೀಟು ತಣ್ಣಗಾಗೋ ತನಕ ಹಾಗೆ ಬಿಟ್ಟು ಆ ನಂತರ ಅದನ್ನು ರುಬ್ಕೊಳ್ಳೋಣ. ಬಾದಾಮಿ ಮತ್ತು ಸಕ್ಕರೆ ಎರಡು ನಾನು ಸಮ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಇನ್ನೂ ಹೆಚ್ಚಿಗೆ ಬೇಕಿದ್ರೆ ಹಾಕ್ಬೋದು, ಆದರೆ ನಾನು ಹೆಚ್ಚಿಗೆ ಹಾಕೋದು ಬೇಡ ಅಂಥೇಳಿ ಅಷ್ಟೇ ಅರ್ಧ kg ಬಾದಾಮಿಗೆ ಅರ್ಧ kg ಸಕ್ಕರೆನೇ ಹಾಕ್ತಾಯಿದ್ದೀನಿ. ನಾನು ಏನೇನು ಪದಾರ್ಥಗಳು ಹಾಕ್ತಾಯಿದ್ದೀನೋ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ನನ್ನ ಮಿಕ್ಸಿ ಸ್ವಲ್ಪ ಹಳೆಯ ಮಿಕ್ಸಿ ಆಗಿರೋದ್ರಿಂದ ನಿಧಾನ ಸರಿಯಾಗಿ ರುಬ್ಬಲ್ಲ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಧಾನವಾಗಿ ರುಬ್ಕೊಳ್ತಾ ಇದ್ದೀನಿ. ಮತ್ತು ಜಾರ್ ಇದೊಂದೇ ಇರೋದು, ಹಾಗಾಗಿ ನಾನು ಅದನ್ನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ಸಾರಿ. ನೋಡಿ, ಎಲ್ಲ ರುಬ್ಬಿದ್ದಾಗಿದೆ. ಇಷ್ಟು ಪೌಡರ್ ಸಿಕ್ಕಿದೆ ನನಗೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಕೊನೆಯದಾಗಿ ನಾನು ಇಲ್ಲಿ ಸ್ವಲ್ಪ ಸಾಫ್ರಾನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕೇಸರಿ ದಳಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ತುಂಬಾ ಟೇಸ್ಟಿಯಾಗಿತ್ತು ಈ ಬಾದಾಮಿ ಪೌಡರು, ತುಂಬಾ ರುಚಿಯಾಗಿ. ಮಕ್ಕಳಂತೂ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಕುಡಿತಾ ಇದ್ದರು. ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬಾದಾಮಿ ಪೌಡರ್ನ ಮಾಡ್ಕೊಳ್ಳಿ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಈ ಬಾದಾಮಿ ಪೌಡರ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾದಾಮ್ ಹಾಲು ಯಾರಿಗೆಲ್ಲ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಓಕೆನಾ. ಈ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.